ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸದ್ಯ ಈ ವಿಡಿಯೋದಲ್ಲಿ ಎಷ್ಟೋ ಜನ ಮೊಬೈಲ್ ಗಳನ್ನ ತಗೊಳ್ತಾನೆ ಇರ್ತೀರಾ. ನಮ್ಮ ಇಂಡಿಯಾದಲ್ಲಿ ಸುಮಾರು ಕಾಂಪಿಟೇಷನ್ ಗಳಿದೆ. ಒಂದಕ್ಕಿಂತ ಒಂದು ಹೆಚ್ಚಾಗಿ ಮೊಬೈಲ್ ಗಳನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಮಾರ್ಕೆಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಒಂದು ಈ ರಿಯಲ್ಮಿ 15 Pro ಮೊಬೈಲ್ ಅನ್ನ ಬೈ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಅನುಕೂಲಗಳಾಗುತ್ತೆ, ಏನೆಲ್ಲ ಅನಾನುಕೂಲಗಳಾಗುತ್ತೆ, ಇದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಈ ಬಜೆಟ್ಗೆ ವರ್ತ ಈ ಮೊಬೈಲ್ ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬರೀ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸರ್, ಮೊದಲನೇದಾಗಿ ನೀವೇನಾದ್ರೂ ರಿಯಲ್ಮಿ 15 Pro ಏನಾದ್ರೂ ನೀವು ತಗೊಳ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಇದ್ರಲ್ಲಿ ಏನೆಲ್ಲ ಒಂದು ಅಪ್ಡೇಟಿಂಗ್ ಏನೆಲ್ಲ ಇರ್ತದೆ, ನಿಮ್ಗೆ ಏನಕ್ಕೆಲ್ಲ ಒಂದು ಯೂಸ್ಫುಲ್ ಆಗುತ್ತೆ ಈ ಒಂದು ಮೊಬೈಲ್, ಅದೇ ರೀತಿ ಏನಕ್ಕೆ ತಗೊಳ್ಬೇಕು ಈ ಮೊಬೈಲ್ ಅನ್ನ, ನಿಮ್ಗೆ ಏನಾದ್ರು ಕ್ಯಾಮ್ರಾ ಪರ್ಪಸ್ ತಗೊಳ್ಬೇಕು ಅಂದ್ಕೊಂಡಿದ್ರೆ, ಬರೀ ಜಸ್ಟ್ ಬೇಸಿಕ್ ಏನಾದ್ರು ಯೂಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈ ಮೊಬೈಲ್ ಬೆಸ್ಟ್, ಅಥವಾ ಇದರಲ್ಲಿ ಎಂತವ್ರಿಗೆ ಈ ಮೊಬೈಲ್ ಸೂಟಬಲ್ ಆಗುತ್ತೆ ಅಂತ ಒಂದೊಂದು ಪಾಯಿಂಟ್ ಅಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮೈನ್ ಆಗಿ ಈ ಒಂದು ಮೊಬೈಲ್ ನಲ್ಲಿ ಏನೇನು ಫೀಚರ್ಸ್ ಗಳಿದೆ, ಏನೇನು ಅಪ್ಡೇಟ್ಸ್ ಗಳಿದೆ ಅಂತ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಸಿತ್ರ ಈ ಮೊಬೈಲ್ ರಿಯಲ್ಮಿ 15 Pro ಅಂತ ಈ ಒಂದು ಮೊಬೈಲ್ ರೀಸೆಂಟ್ ಆಗಿ ಲಾಂಚ್ ಆಯ್ತು. ಇದರಲ್ಲಿ ಸುಮಾರು ರಿಯಲ್ಮಿ 15 ಮತ್ತೆ 15 Pro ಅರ್ಥ ಆಯ್ತಾ, ಎರಡೂ ಸಹ ಎರಡು ಡಿವೈಡ್ ಆಗಿ ಈ ಮೊಬೈಲ್ ಅನ್ನ ಲಾಂಚ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ಮೇನ್ ತುಂಬಾ ಇಂಪಾರ್ಟೆಂಟ್ ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದ್ರೆ 6.8 ಇಂಚಸ್ ಡಿಸ್ಪ್ಲೇ ಇದೆ. ಇದರಲ್ಲಿ 1.5K ಅಷ್ಟು ರೆಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ. 144 Hz ರಿಫ್ರೆಶ್ ರೇಟ್ ಅನ್ನ ಸಹ ಕೊಟ್ಟಿದ್ದಾರೆ. IP69 ರೇಟಿಂಗ್ ಅನ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಇದರಲ್ಲಿ ಸುಮಾರು 6500 ನಿಟ್ಸ್ ಅಷ್ಟು ಬ್ರೈಟ್ನೆಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ತುಂಬಾ ಅದ್ಭುತ ಆಯ್ತಾ, ತುಂಬಾ ಎಕ್ಸಲೆಂಟ್ ಅಂತ ಹೇಳಬಹುದು. ಡಿಸ್ಪ್ಲೇ ವಿಚಾರದಲ್ಲಿ ಯಾವುದೇ ತರಹದ ಒಂದು ಕಾಂಪ್ರಮೈಸ್ ಇರೋ ತುಂಬಾ ಚೆನ್ನಾಗಿದೆ ಈ ಬಜೆಟ್ ನಲ್ಲಿ. ಅದೇ ರೀತಿ ಇದ್ರ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದ್ರೆ, ಮೇನ್ ಮೊಬೈಲ್ ತಗೊಳ್ಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಏನೇನ್ ಥಿಂಕ್ ಮಾಡ್ತಾರೆ, ಡಿಸ್ಪ್ಲೇ ಸೈಜ್ ಏನಿದೆ, ಅದೇ ರೀತಿ ಕ್ಯಾಮ್ರಾ ಏನ್ ಕೆಪಾಸಿಟಿ ಇದೆ, ಅದೇ ರೀತಿ ಬ್ಯಾಟ್ರಿ ಏನ್ ಕೆಪಾಸಿಟಿ ಇದೆ ಅಂತ ಈ ಮೂರನ್ನು ಸಹ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಮೊದಲು ನೋಡೋದೇ ಇದು. ಅರ್ಥ ಆಯ್ತಾ, ಪ್ರೊಸೆಸರ್ ಅದು ಇದು ನೆಕ್ಸ್ಟ್ ನೋಡ್ಕೊಳ್ತಾರೆ. ಮೇನ್ ಆಗಿ ಈ ಒಂದು ಮೊಬೈಲ್ ನಲ್ಲಿ ಈ ಒಂದು ಫೀಚರ್ಸ್ ಗಳು ಇದೆಯಾ ಅಂತ ಕಂಪಲ್ಸರಿ ಆಗಿ ನೋಡ್ತಾರೆ. ಇದರ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದ್ರೆ ಸುಮಾರು 50 MP ಬ್ಯಾಕ್ ಕ್ಯಾಮ್ರಾವನ್ನ ಕೊಟ್ಟಿದ್ದಾರೆ. ಅದರಲ್ಲಿ 50 MP ವೈಡ್ ಆಂಗಲ್ ಕ್ಯಾಮ್ರಾವನ್ನ ಕೊಟ್ಟು ಅಲ್ಟ್ರಾ ವೈಡ್ ಆಂಗಲ್, ಅರ್ಥ ಆಯ್ತಾ, ತುಂಬಾ ಅದ್ಭುತವಾದಂತಹ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. 4K 60 FPS ಅಷ್ಟು ನಿಮಗೆ ವಿಡಿಯೋ ರೆಕಾರ್ಡ್ ಕ್ವಾಲಿಟಿಯನ್ನ ಕೊಡ್ತದೆ. ಫ್ರಂಟ್ ಆಗಿರ್ಬೋದು ಅಥವಾ ಬ್ಯಾಕ್ ಕ್ಯಾಮ್ರಾ ಎರಡು ಸೇಮ್ ರೆಸೊಲ್ಯೂಷನ್, ಸೇಮ್ ರಿಸಲ್ಟ್ ಅಂತ ಕೊಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನಿಮ್ಗೆ AI ಫ್ಯೂಚರ್ ಸಹ ಕೊಟ್ಟಿದ್ದಾರೆ. ನೀವೇನಾದ್ರೂ ಫೋಟೋಗಾಗಿರ್ಬೋದು, ವಿಡಿಯೋಗಾಗಿರ್ಬೋದು, ನಿಮ್ಗೆ AI ಟೂಲ್ ಗಳನ್ನ ಈ ಒಂದು ಮೊಬೈಲ್ ನಲ್ಲಿ ಆಡ್ ಮಾಡಿಕೊಟ್ಟಿರ್ತಾರೆ. ತುಂಬಾ ಅದ್ಭುತ ಅಂತಾನೆ ಹೇಳ್ಬೋದು. ಇಷ್ಟು ಈ ಒಂದು ಕ್ಯಾಮ್ರಾ ಫೆಸಿಲಿಟೀಸ್ ನಲ್ಲಿ ಇಷ್ಟು ಒಂದು ಇದೆ. ಅರ್ಥ ಆಯ್ತಾ, ನೀವೇನಾದ್ರೂ ಕ್ಯಾಮ್ರಾಗೋಸ್ಕರ ಏನಾದ್ರು ಮೊಬೈಲ್ ತಗೊಳ್ತಿದ್ದೇವೆ ಅಂದ್ರೆ ಆರಾಮಾಗಿ ಕಣ್ಮುಚ್ಕೊಂಡು ಈ ಮೊಬೈಲ್ ಅನ್ನ ಬೈ ಮಾಡಬಹುದು. ಇದನ್ನ ತಲೆಲಿಟ್ಕೊಳ್ಳಿ. ಇದ್ರ ಪ್ರೊಸೆಸರ್ ಬರೋದಾದ್ರೆ ಸುಮಾರು ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಈ ಒಂದು ಚಿಪ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಇದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಈ ಬಜೆಟ್ ನಲ್ಲಿ. ಸುಮಾರು 12GB RAM, ಅದೇ ರೀತಿ 512GB ಇಂಟರ್ನಲ್ ಸ್ಟೋರೇಜ್ ಒಂದು ಪ್ರೈವೇಟ್ ಅನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಅದ್ಭುತವಾದಂತಹ ಒಂದು ರ್ಯಾಮ್ ಮತ್ತೆ ಇಂಟರ್ನಲ್ ಸ್ಟೋರೇಜ್ ತುಂಬಾ ಅದ್ಭುತ ಅಂತ ಹೇಳ್ಬೋದು. ಅದರಲ್ಲೂ 7000 mAh ಬ್ಯಾಟರಿಯನ್ನು ಸಹ ಕೊಡ್ತಾ ಇದ್ದಾರೆ. ಇದ್ರಲ್ಲಿ ನಿಮ್ಗೆ 80 weight ಒಂದು ಸೂಪರ್ ಫಾಸ್ಟ್ ಚಾರ್ಜರ್ ಅನ್ನು ಸಹ ಪ್ರೊವೈಡ್ ಅನ್ನ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ತುಂಬಾ ಎಕ್ಸಲೆಂಟ್ ಅಂತ ಹೇಳ್ಬೋದು. IP68 ಮತ್ತೆ 69 ರೈಟಿಂಗ್ ಅನ್ನ ಕೊಡ್ತಾ ಇದ್ದಾರೆ. ತುಂಬಾ ಎಕ್ಸಲೆಂಟ್ ಅಂತ ಹೇಳ್ಬೋದು. ಈ ಒಂದು IP68 ಮತ್ತೆ 69 ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ರೆ, ನಿಮ್ಗೇನಾದ್ರೂ ಒಂದು ಸ್ವಿಮ್ಮಿಂಗ್ ಪೂಲ್ ಗಳಲ್ಲಿ ಫೋಟೋಸ್ ಗಳನ್ನ ಕ್ಲಿಕ್ ಮಾಡೋದಾಗಿರ್ಬೋದು, ಅಥವಾ ಏನಾದ್ರು ವಾಟರ್ ಎಲ್ಲಿ ಏನಾದ್ರು ಫೋಟೋ ಕ್ಲಿಕ್ ಮಾಡೋದು ಹುಚ್ಚು ಹ್ಯಾಬಿಟ್ಸ್ ಏನಾದ್ರು ಇದ್ರೆ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಷ್ಟು ಗಂಟೆ ಅಂತ ಕೊಟ್ಟಿರ್ತಾರೆ ಅಂದ್ರೆ ಇಷ್ಟು ನಿಮಿಷ ಅಂತ ಕೊಟ್ಟಿರ್ತಾರೆ, ಅಷ್ಟು ನಿಮಿಷಗಳು ಮಾತ್ರ ನೀವು ವಿಡಿಯೋ ಮಾಡೋದಕ್ಕೆ ಲಾಯಕ್ ಆಗಿರ್ತದೆ ಆ ಮೊಬೈಲ್. ಇದನ್ನ ದಯವಿಟ್ಟು ತಲೆ ಇಟ್ಕೊಳ್ಳಿ. ಇದ್ರ ಬಜೆಟ್ ವಿಚಾರ ಮಾತಾಡಿದ್ರೆ ಸುಮಾರು ಮಿನಿಮಮ್ ಅಂದ್ರೆ ಒಂದು 30,000 ರೂಪಾಯಿ ಒಳಗಡೆ ಈ ಮೊಬೈಲ್ ನಿಮ್ಗೆ ಸಿಗುವಂತ ಒಂದು ಚಾನ್ಸ್ ತುಂಬಾನೇ ಇರ್ತದೆ. ಆನ್ಲೈನ್ ಅಲ್ಲಿ ನೋಡಿ ಹೆಚ್ಚು ಕಡಿಮೆ ಇರಬಹುದು. ಎಷ್ಟಕ್ಕೆ ಸಿಗುತ್ತೆ ಅಂತ ನೋಡಿ ಈ ಒಂದು ಒಳ್ಳೆ ಫ್ಯೂಚರ್ಸ್ ಇರುವಂತ ಒಂದು ಮೊಬೈಲ್ ಅಂತ ಹೇಳ್ಬೋದು. ಇದರಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ ಮೊಬೈಲ್ ಎಷ್ಟೋ ಜನ ತಗೊಳ್ಬಹುದಾ ತಗೊಳ್ಬಾರ್ದಾ ಅಂತ ನಿಮ್ಗೊಂದು ಕ್ಲಾರಿಟಿ ಬಂದಿರ್ತದೆ. ಅರ್ಥ ಆಯ್ತಾ, ಈಗೇನಾದ್ರೂ ನೀವೇನಾದ್ರೂ ಹೊಸ ಮೊಬೈಲ್ ಗಳನ್ನ ಬೈ ಮಾಡ್ತಾ ಇದ್ರೆ
ಈ ಒಂದು ಮೊಬೈಲ್ ಅನ್ನು ಸಹ ಒಂದು ಸಲ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಬಟ್ ವಿಚಾರಿಸಿ, ಅರ್ಥ ಆಯ್ತಾ. ಈ ಒಂದು ರಿಯಲ್ಮಿ ಆಗಿರ್ಬೋದು ಅಥವಾ ವಿವೋ ಆಗಿರ್ಬೋದು, ಓಪೋ ಆಗಿರ್ಬೋದು, ಇವೆಲ್ಲ ಒಂದೇ ಕ್ಯಾಟಗರಿ, ಅರ್ಥ ಆಯ್ತಾ. ಕ್ಯಾಮ್ರಾ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಅದೇ ರೀತಿ ನಿಮ್ಗೆ ಏನಾದ್ರು ಗೇಮಿಂಗ್ ಪರ್ಪಸ್ಗೆ ಏನಾದ್ರು ತಗೊಳ್ತಿದ್ದೀರಾ ಅಂದ್ರೆ ಒಂದು ಲೆವೆಲ್ ಬೆಟರ್ ಅಂತಾನೆ ಹೇಳ್ಬೋದು. ಒಂದ್ಸರಿ ಒಂದಲ್ಲ ಒಂದು 4-5 ಮೊಬೈಲ್ಗಳನ್ನ ಕಂಪೇರ್ ಮಾಡಿ ಅದರಲ್ಲಿ ಯಾವ್ದು ಬೆಸ್ಟ್ ಆಗಿರುತ್ತದೆ, ನೀವು ಆ ಮೊಬೈಲ್ಗಳನ್ನ ಚೂಸ್ ಮಾಡ್ಕೊಂಡು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ನಾನು ಹೇಳಿರುವಂತಹ ಈ ಮೊಬೈಲ್ ಅಲ್ಲಿ ಇಷ್ಟು ಫೀಚರ್ಸ್ ಗಳಿದೆ, ನಿಮ್ಗೆ ಇಷ್ಟ ಆದ್ರೆ, ಅರ್ಥ ಆಯ್ತಾ, ನಿಮ್ಗೆ ಏನಾದ್ರು ಸೂಟಬಲ್ ಅನ್ಸಿದ್ರೆ ಮಾತ್ರ ನೀವನ್ನ ಬೈ ಮಾಡಬಹುದು. ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಅರ್ಥ ಆಯ್ತಾ. ಯಾಕೆಂದ್ರೆ ನಾನು ತಿಳಿಸ್ಕೊಡೋಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಅರ್ಥ ಆಯ್ತಾ, ಇನ್ನೇನು ಇಲ್ಲ ಇದರಲ್ಲಿ. ಓಕೆ ಗೈಸ್, ಇವತ್ತಿನ ಹೈ ವಿಡಿಯೋದಲ್ಲಿ ನಿಮ್ಗೆ ಸಣ್ಣ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡೋಕೆ ಒಂದು ಪ್ರಯತ್ನ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಯಾವ್ದಾದ್ರು ಇನ್ಫಾರ್ಮೇಶನ್ಸ್ ಕೊಡಿದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡೋಕೆ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.